ಉಗ್ರರ ಟಾರ್ಗೆಟ್ ಆಗಿತ್ತು ಧರ್ಮಸ್ಥಳ ಮಂಜುನಾಥ ದೇಗುಲ. ಸದ್ಯ ಶವಗಳನ್ನ ಹೂತಿಟ್ಟಂತಹ ಆರೋಪ ಪ್ರಕರಣಕ್ಕೆ ಸದ್ದು ಮಾಡ್ತಾ ಇರುವಂತಹ ಧರ್ಮಸ್ಥಳದಲ್ಲಿರುವಂತಹ ಮಂಜುನಾಥ ಸ್ವಾಮಿ ದೇಗುಲ 2022ರ ನವೆಂಬರ್ನಲ್ಲಿ ಉಗ್ರರ ಟಾರ್ಗೆಟ್ ಆಗಿತ್ತು ಅನ್ನುವಂತಹ ವಿಚಾರ ಬಯಲಿಗೆ ಬರ್ತಾ ಇದೆ. ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಕೇಸ್ನ ಸ್ಫೋಟಕ ಸತ್ಯ ಈಗ ಬಯಲಾಗ್ತಾ ಇರೋದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇಗುಲದ ಬಳಿ ಬ್ಲಾಸ್ಟ್ಗೆ ಕುಕ್ಕರ್ ಬ್ಲಾಸ್ಟ್ ಪ್ರಕರಣದ ಆರೋಪಿ ಶಾರೀಕ್ ಪ್ಲಾನ್ ಅನ್ನ ಮಾಡಿದ್ದ. ಮಂಜುನಾಥ ದೇಗುಲದ ಬಳಿ ಆಟೋದಲ್ಲಿ ಬಾಂಬ್ ಅನ್ನ ಇಟ್ಟು ಬ್ಲಾಸ್ಟ್ಗೆ ಪ್ಲಾನ್ ಅನ್ನ ಮಾಡಿದ್ದ. ಇಡಿ ತನಿಖೆಯಲ್ಲಿ ಆತನ ಪ್ಲಾನ್ ಬಗ್ಗೆ ಸ್ಫೋಟಕ ಮಾಹಿತಿ ಬಯಲಾಗಿದೆ. ಈ ಕೇಸ್ನಲ್ಲಿ ಉಗ್ರ ಶಾರೀಕ್ಗೆ ಕ್ರಿಪ್ಟೋ ಹಣ ವರ್ಗಾವಣೆಯಾಗಿರೋದು ಸದ್ಯ ಬೆಳಕಿಗೆ ಬರ್ತಾ ಇದೆ. 2022 ನವೆಂಬರ್ನಲ್ಲಿ ಕುಕ್ಕರ್ ಬ್ಲಾಸ್ಟ್ ಆಗುತ್ತೆ ಮಂಗಳೂರಿನಲ್ಲಿ. ಕುಕ್ಕರ್ ಬ್ಲಾಸ್ಟ್ ಕೇಸ್ಗೆ ಸಂಬಂಧಪಟ್ಟ ಹಾಗೆ ತನಿಖೆಗಿಳಿದಾಗ ಇದರ ಹಿಂದೆ ಇದ್ದಿದ್ದು ವಿಧ್ವಂಸಕ ಸಂಚು ಅನ್ನೋದು ಬಯಲಾಗಿತ್ತು. ಕುಕ್ಕರ್ ಬ್ಲಾಸ್ಟ್ ನಲ್ಲಿ ಆ ಗಾಯಗೊಂಡಿದ್ದಂತಹ ಶಾರೀಕ್ ಆತನೇ ಉಗ್ರ ಕೃತ್ಯಕ್ಕೆ ಸಂಚನ್ನ ಮಾಡಿದ್ದ ಅನ್ನುವಂತಹ ವಿಚಾರವೂ ಬಯಲಾಗಿತ್ತು. ಆದರೆ ಈಗ ಜಾರಿ ನಿರ್ದೇಶನಾಲಯ ಸ್ಫೋಟಕ ಮಾಹಿತಿಯನ್ನ ಬಯಲು ಮಾಡಿದೆ. ಆ ಮಾಹಿತಿ ಏನು ಅಂದ್ರೆ, ಇವರು ಎಲ್ಲಿ ವಿಧ್ವಂಸಕ ಕೃತ್ಯವನ್ನ ನಡೆಸುವುದಕ್ಕೆ ಟಾರ್ಗೆಟ್ ಇಟ್ಕೊಂಡಿದ್ರು ಅಂದ್ರೆ ಲಕ್ಷಾಂತರ ಕೋಟ್ಯಂತರ ಭಕ್ತರ ಆರಾಧ್ಯ ದೇಗುಲವಾಗಿರುವಂತಹ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನದಲ್ಲಿ ಮಂಜುನಾಥನ ದೇಗುಲದ ಬಳಿ ಬ್ಲಾಸ್ಟ್ ಮಾಡೋದಕ್ಕೆ ಈ ಉಗ್ರ ಶಾರೀಕ್ ಪ್ಲಾನ್ ಅನ್ನ ಹಾಕೊಂಡಿದ್ದ ಅನ್ನುವಂತಹ ವಿಚಾರ ತನಿಖೆಯ ಸಂದರ್ಭದಲ್ಲಿ ಬಯಲಾಗಿದೆ. ಅದನ್ನ ಜಾರಿ ನಿರ್ದೇಶನಾಲಯ ಸದ್ಯ ಮಾಹಿತಿಯನ್ನ ಕೊಟ್ಟಿದೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಾರೆ ಭಕ್ತರು ಧರ್ಮಸ್ಥಳಕ್ಕೆ. ಅದು ವಿಶೇಷ ದಿನಗಳ ಸಂದರ್ಭದಲ್ಲಿ ಅಲ್ಲಿ ಕಾಲಿಡುವುದಕ್ಕೂ ಜಾಗ ಇಲ್ಲ, ಅಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಮಂಜುನಾಥ ಸ್ವಾಮಿಯನ್ನ ನಂಬಿರುವಂತಹ ಭಕ್ತರ ಸಂಖ್ಯೆ ಬಹಳ ದೊಡ್ಡ ಮಟ್ಟದ್ದು. ಹಾಗಾಗಿನೇ ಧರ್ಮಸ್ಥಳ ದೇಗುಲದ ಬಳಿ ಬ್ಲಾಸ್ಟ್ ಮಾಡಿದ್ರೆ ದೊಡ್ಡ ವಿಧ್ವಂಸಕ ಕೃತ್ಯವನ್ನ ನಡೆಸಬಹುದು, ಅಥವಾ ತಾವು ನಡೆಸುವಂತಹ ಕೃತ್ಯದ ಪರಿಣಾಮ ಬಹಳ ದೊಡ್ಡ ಮಟ್ಟದ್ದಾಗಿರುತ್ತೆ ಅಂತ ಹೇಳಿ ಶಾರೀಕ್ ಸಂಚನ್ನ ಮಾಡಿದ್ದ. ಆತ ಹಾಗೆ ಆತನ ಜೊತೆಗಿದ್ದಂತಹ ಆ ಟೀಮ್ ಸಂಚನ್ನ ಮಾಡಿತ್ತು. ಆದ್ರೆ ಆ ಪ್ಲಾನ್ ಫೇಲ್ಯೂರ್ ಆಗುತ್ತೆ ಯಾವಾಗ ಮಂಗಳೂರಿನಲ್ಲಿ ಈ ಆಟೋದಲ್ಲಿ ಕುಕ್ಕರ್ನ ಸಾಗಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಬ್ಲಾಸ್ಟ್ ಆಗುತ್ತಲ್ಲ, ಕುಕ್ಕರ್ ಬಾಂಬ್, ಅಲ್ಲಿಗೆ ಅವರ ಆಟ ಫೇಲ್ಯೂರ್ ಆಗುತ್ತೆ. ಶಾರೀಕ್ ಅಂಧರಾಗ್ತಾನೆ. ಆತನ ವಿಚಾರಣೆಯ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯದ ಆ ಲೆಟರ್ನ ಗಮನಿಸ್ತಾ ಇದ್ದೀರಿ. ಇದರಲ್ಲೇ ಮೆನ್ಷನ್ ಮಾಡಲಾಗಿದೆ, ಬಹಳ ಕ್ಲಿಯರ್ ಆಗಿ ಮೆನ್ಷನ್ ಮಾಡಲಾಗಿದೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲ, ಆ ದೇಗುಲದ ಸಮೀಪ ಬ್ಲಾಸ್ಟ್ ಮಾಡೋದಕ್ಕೆ ಈತ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದ. ಉಗ್ರರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲವನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಅನ್ನುವಂತಹ ವಿಚಾರವನ್ನ ಜಾರಿ ನಿರ್ದೇಶನಾಲಯದ ಇದೇ ಈ ಲೆಟರ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಜೊತೆಗೆ ಕೃತ್ಯಕ್ಕೆ ಈತ ಹಾಕಿದ್ದಂತಹ ಸ್ಕೆಚ್ ಯಾವ ರೀತಿಯಾಗಿತ್ತು ಅದನ್ನ ಕೂಡ ಡೀಟೇಲ್ ಆಗಿ ಮೆನ್ಷನ್ ಮಾಡುವಂತಹ ಕೆಲಸವನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮಾಡಿದ್ದಾರೆ. 2,68,000 ರೂಪಾಯಿ ಹಣವನ್ನ ಕ್ರಿಪ್ಟೋ ಕರೆನ್ಸಿ ಏಜೆಂಟ್ಗಳ ಮೂಲಕ ತಲುಪಿಸುವಂತಹ ಕೆಲಸವನ್ನ ಈ ಶಾರೀಕ್ ಮಾಡಿದ್ದ ಅನ್ನುವಂತಹ ವಿಚಾರವೂ ಬೆಳಕಿಗೆ ಬಂದಿದೆ. ಐಇಡಿ ಬಾಂಬ್ ತಯಾರಿಕೆಗೆ ಬೇಕಾದಂತಹ ಕಚ್ಚಾ ಸಾಮಗ್ರಿಗಳನ್ನ ಆ ಹಣದ ಮೂಲಕ ಖರೀದಿ ಮಾಡಲಾಗಿತ್ತು. ಕರ್ನಾಟಕದ ಮೈಸೂರು, ಕೇರಳ, ತಮಿಳುನಾಡಿನಲ್ಲೂ ಕೂಡ ಐಇಡಿ ಬಾಂಬ್ ಅನ್ನ ಇಡೋಕೆ ಇವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು. ಭಾರತದ ಸಾರ್ವಭೌಮತ್ವಕ್ಕೆ ಧಕ್ಕೆಯನ್ನ ತರೋದು ಐಸಿಸಿ ಸಂಘಟನೆಯ ಗುರಿಯಾಗಿತ್ತು. ಐಸಿಸಿ ಹ್ಯಾಂಡ್ಲರ್ಗಳಿಗೆ ಆನ್ಲೈನ್ ನಲ್ಲಿ ಟೆಲಿಗ್ರಾಮ್ ಆಪ್ ಮೂಲಕ ಮಾಹಿತಿಯನ್ನ ಅಥವಾ ತರಬೇತಿಯನ್ನ ನೀಡಲಾಗ್ತಾ ಇತ್ತು ಅನ್ನುವಂತಹ ಸ್ಫೋಟಕ ವಿಚಾರ ಸದ್ಯ ಬಯಲಾಗ್ತಾ ಇರೋದು ಈ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಜಗದೀಶ್ ನೀಡ್ತಾ ಹೋಗ್ತಾರೆ. ಜಗದೀಶ್, 2022ರಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದ್ದಂತಹ ಪ್ರಕರಣ, ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳಕಿಗೆ ಬಂದಿರೋದು, ಜಾರಿ ನಿರ್ದೇಶನಾಲಯ ರಿವೀಲ್ ಮಾಡಿರೋದು ಮತ್ತೊಂದು ಸ್ಫೋಟಕವಾದಂತಹ ವಿಚಾರ. ಲಕ್ಷಾಂತರ ಭಕ್ತರು ನಂಬಿಕೊಂಡಿರುವಂತಹ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇಗುಲಕ್ಕೆ ಏನಾದ್ರೂ ಅವಘಡ ಮಾಡಬೇಕು ಅನ್ನುವಂತಹ ತಂತ್ರವನ್ನ ಇವರು ಹಾಕೊಂಡಿದ್ರು, ಸಂಚನ್ನ ಇವರು ಹಾಕೊಂಡಿದ್ರು ಅನ್ನೋದು ಜಾರಿ ನಿರ್ದೇಶನಾಲಯದ ಪತ್ರದಲ್ಲಿ ಇನ್ನು ಏನೆಲ್ಲ ವಿಚಾರಗಳನ್ನ ಬಯಲು ಮಾಡಲಾಗಿದೆ ಜಗದೀಶ್?
ವಿದ್ಯಾಶ್ರೀ 2022ರಲ್ಲಿ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಬಗ್ಗೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಸಂಚಲನ ಕ್ರಿಯೇಟ್ ಆಗಿತ್ತು. ಈಗ ಅದಕ್ಕೆ ಅಪ್ಡೇಟ್ ಅನ್ನೋ ರೀತಿಯಲ್ಲಿ ಏನಂದ್ರೆ ಹೊಸ ರೀತಿಯ ಇನ್ಫಾರ್ಮೇಷನ್ಗಳು ಈಗಾಗಲೇ ಬರ್ತಾ ಇದ್ದಾವೆ. ಜಾರಿ ನಿರ್ದೇಶನಾಲಯ ಈಗಾಗಲೇ ತನ್ನ ಪತ್ರಿಕಾ ಪ್ರಕಟಣೆಯಲ್ಲಿ ಕೆಲವೊಂದು ವಿಚಾರಗಳನ್ನ ಪ್ರಮುಖವಾಗಿ ಮೆನ್ಷನ್ ಮಾಡಿರುವಂಥದ್ದು ಏನಂದ್ರೆ ಯಾವ ರೀತಿಯಾಗಿ ಈ ಒಂದು ಕುಕ್ಕರ್ ಬ್ಲಾಸ್ಟ್ಗೆ ಸಂಬಂಧಪಟ್ಟ ಹಾಗೆ ಪ್ಲಾನ್ ಅನ್ನ ಮಾಡಲಾಗಿತ್ತು ಮತ್ತೆ ಅದರ ಜೊತೆಗೆ ಮೂಲ ಟಾರ್ಗೆಟ್ ಏನಾಗಿತ್ತು ಅಂತ. ಯಾಕಂದ್ರೆ ಮೂಲ ಟಾರ್ಗೆಟ್ ಇರುವಂತದ್ದು ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನ. ಅಲ್ಲೇ ಯಾಕೆ ಟಾರ್ಗೆಟ್ ಅನ್ನು ಇಡಲಾಗಿತ್ತು ಅಂತಂದ್ರೆ ಲಕ್ಷಾಂತರ ಭಕ್ತಾದಿಗಳು ಆ ಒಂದು ಸ್ಥಳಕ್ಕೆ ಬರ್ತಾರೆ. ಅಲ್ಲೇನಾದ್ರೂ ಕುಕ್ಕರ್ ಬ್ಲಾಸ್ಟ್ ಮಾಡಿದ್ದೇ ಆದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿ ಉಂಟಾಗುತ್ತೆ. ಅದ್ರ ಜೊತೆಗೆ ಬಹಳಷ್ಟು ಜನ ಪ್ರಾಣವನ್ನ ಕಳ್ಕೊಳ್ತಾರೆ. ಆ ಮೂಲಕವಾಗಿ ತಮ್ಮ ಅಂದ್ರೆ ಮೇನ್ ಮೋಟೋ ಏನಿದೆ ಅಲ್ಲಿ ಸಕ್ಸೀಡ್ ಆಗಬಹುದು ಅನ್ನುವಂತಹ ಲೆಕ್ಕಾಚಾರದಲ್ಲಿ ಈ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ. ಆದ್ರೆ ಇದು ಹೇಗೆ ಫೇಲ್ ಆಯಿತು ಅನ್ನುವಂತಹ ವಿಚಾರವನ್ನ ಸಹಿತ ಇಡಿ ಇಲ್ಲಿ ಏನಂದ್ರೆ ವಿವರಣೆ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಆ ಒಂದು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆಗಿರುವಂತದ್ದು ಮಂಗಳೂರಿನಲ್ಲಿ. ಆದ್ರೆ ಅವರು ಟೈಮರ್ ಅನ್ನ ಸೆಟ್ ಮಾಡುವಂತಹ ಸಂದರ್ಭದಲ್ಲಿ ಐಸಿಸ್ ಉಗ್ರರು ಏನಂದ್ರೆ ಯಾಸಿರ್ ಏನ್ ಮಾಡ್ತಾನೆ ಟೈಮಿಂಗ್ ಅನ್ನ ಸೆಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ 90 ನಿಮಿಷ ಅಂತ ಇಡಬೇಕಾದಂತಹ ಟೈಮಿಂಗ್ ಸೆಟ್ ಅಲ್ಲಿ ಕೇವಲ 9 ನಿಮಿಷ ಅಂತ ಇಡ್ತಾನೆ. ಹಾಗಾಗಿ ಅದು ಮಂಗಳೂರಲ್ಲಿ ಬ್ಲಾಸ್ಟ್ ಆಗುತ್ತೆ. ಒಂದು ವೇಳೆ ಏನಾದರೂ ಟೈಮಿಂಗ್ ಕರೆಕ್ಟ್ ಆಗಿ ಸೆಟ್ ಮಾಡಿದ್ದೆ ಆದರೆ 90 ಮಿನಿಟ್ಸ್ ಅನ್ನ ಸೆಟ್ ಮಾಡಿದ್ದೆ ಆಗಿದ್ರೆ ಅಲ್ಲಿಂದ ಮಂಗಳೂರಿಂದ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳದಲ್ಲಿ ಏನಂತಂದ್ರೆ ಬಾಂಬ್ ಬ್ಲಾಸ್ಟ್ ಆಗ್ತಿತ್ತು. ಆ ಮೂಲಕವಾಗಿ ಬಹಳಷ್ಟು ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ರು ಅನ್ನುವಂತಹ ವಿಚಾರವನ್ನ ಈ ಒಂದು ಇಡಿಯ ಸಂಪೂರ್ಣವಾದಂತಹ ವಿವರ ಕೊಟ್ಟಿರ್ತಾರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಮತ್ತೆ ಯಾವ ರೀತಿಯಾಗಿ ಕರ್ನಲ್ ಅನ್ನುವಂತಹ ವ್ಯಕ್ತಿ ಮೂಲ ಹ್ಯಾಂಡ್ಲರ್ ಆಗಿರ್ತಾನೆ ಐಸಿಸ್ನವನು ಉಗ್ರ. ಆ ಕರ್ನಲ್ ಏನ್ ಮಾಡ್ತಾನೆ ಅಂತಂದ್ರೆ ಅವನು ಇವರಿಗೆ ಅಂದ್ರೆ ಯಾರೆಲ್ಲ ಉಗ್ರ ಚಟುವಟಿಕೆಯಲ್ಲಿ ಭಾಗ ಆಗ್ತಾ ಇರಲ್ಲ ಅವರಿಗೆ ಹಣದ ವ್ಯವಹಾರವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾನೆ. ಅಂದ್ರೆ ನೇರವಾಗಿ ಅವರಿಗೆ ಅಂದ್ರೆ ಮೊಹಮ್ಮದ್ ಶಾರಿಕ್ಗೆ ಹಣವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾನೆ. ಅದು ಯಾವ ಮೂಲಕವಾಗಿ ಕ್ರಿಪ್ಟೋ ಕರೆನ್ಸಿಗಳ ಮೂಲಕವಾಗಿ. ಆ ಕ್ರಿಪ್ಟೋ ಕರೆನ್ಸಿಯ ಮೂಲಕವಾಗಿ ಯಾವ ರೀತಿಯಾಗಿ ಅಂತಂದ್ರೆ ಒಂದು ಅವರ ಡೈರೆಕ್ಟ್ ಆಗಿ ಅಕೌಂಟಿಗೆ ಹೋಗುತ್ತೆ ಅಥವಾ ಏನಂತಂದ್ರೆ ಅಕೌಂಟ್ ಅನ್ನ ಹೊರತುಪಡಿಸಿ ಬೇರೆ ಬೇರೆ ಮೂಲಗಳಿಂದ ಕ್ರಿಪ್ಟೋ ಕರೆನ್ಸಿಯನ್ನ ಅಂದ್ರೆ ಡ್ರಾ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಡೋ ಸಲುವಾಗಿ ಏನಂತಂದ್ರೆ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾನೆ. ಮತ್ತೆ ಅದ್ರ ಜೊತೆಗೆ ಕೇವಲ ಏನಂದ್ರೆ ಅದು ಒಂದೇ ಕಾರ್ಯಕ್ಕಲ್ಲ, ಅದ್ರ ಜೊತೆಗೆ ಈ ಬಾಂಬ್ ತಯಾರಿಕೆಗೆ ಬೇಕಾಗಿರ್ತಕ್ಕಂತಹ ವ್ಯವಸ್ಥೆಗೆ ಅಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಹಣದ ಮೂಲ ಏನ್ ಬೇಕಲ್ಲ ಆ ಹಣದ ಮೂಲವೂ ಸಹಿತ ಇದೇ ಆಗಿರುತ್ತೆ. ಕ್ರಿಪ್ಟೋ ಕರೆನ್ಸಿಯ ಮೂಲಕವಾಗಿ ಹಣವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರ್ತಾರೆ. ಮತ್ತೆ ಅದರ ಜೊತೆಗೆ ಇವರಿಗೆ ಟ್ರೈನಿಂಗ್ ಅನ್ನ ಸಹಿತ ಏನಂದ್ರೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಆನ್ಲೈನ್ ಸಾಮಾಜಿಕ ಜಾಲತಾಣಗಳಿರುವಂತಹ ಕೆಲವೊಂದು ಆ್ಯಪ್ಗಳ ಮೂಲಕವಾಗಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಹಣದ ಮೂಲ ಎಲ್ಲೆಲ್ಲಿಗೆ ಹೋಗ್ತಾ ಇರುತ್ತಂತಂದ್ರೆ ಒಂದು ಬಾಂಬ್ ಅನ್ನ ತಯಾರಿಕೆಗೆ ಬೇಕಾಗಿರ್ತಕ್ಕಂತಹ ಕಚ್ಚಾ ಸಾಮಗ್ರಿಗಳನ್ನ ಏನೋ ಖರೀದಿ ಮಾಡೋದಕ್ಕೆ ಹಣ ಬರುತ್ತೆ. ಅದ್ರ ಜೊತೆಗೆ ಅವರಿಗೆ ಓಡಾಟ ಮಾಡೋದಕ್ಕೆ ಫಾರ್ ಎಕ್ಸಾಂಪಲ್ ಅವರು ಮೈಸೂರಿಗೆ ಬರ್ತಾರೆ, ಮೈಸೂರಲ್ಲಿ ಒಂದು ಮನೆಯನ್ನ ಮಾಡ್ತಾರೆ, ಬಾಡಿಗೆ ಮನೆಯನ್ನ. ಆ ಬಾಡಿಗೆ ಮನೆಗೂ ಸಹಿತ ಇದೇ ಹಣದ ಮೂಲಕವಾಗಿ ಏನಂದ್ರೆ ಹಣ ಸಪ್ಲೈ ಆಗುತ್ತೆ. ಅದರ ಜೊತೆಗೆ ಅವರು ಬೆಂಗಳೂರಿಗೆ ಬರ್ತಾರೆ, ತಮಿಳುನಾಡಿಗೆ ಹೋಗ್ತಾರೆ, ಎಲ್ಲಾ ಕಡೆಗೂ ಸಹಿತ ಸುತ್ತಾಡಿ ಅಲ್ಲಿ ಹೋಗಿ ಏನಂತಂದ್ರೆ ಈ ಒಂದು ದುಷ್ಕೃತ್ಯವನ್ನು ನಡೆಸಲು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇರ್ತಾರೆ. ಅಲ್ಲಿಗೆ ಹೋಗಿ ಬರೋದಕ್ಕೂ ಸಹಿತ ಏನಂತಂದ್ರೆ ಹಣದ ಮೂಲ ಇದೇ ಕ್ರಿಪ್ಟೋ ಕರೆನ್ಸಿ ಆಗಿರುತ್ತೆ. ಇದರ ಮೂರ ಹ್ಯಾಂಡ್ಲರ್ ಕರ್ನಲ್ ಆಗಿರ್ತಾನೆ. ಆ ಕರ್ನಲ್ ಮೂಲಕವಾಗಿ ಎಲ್ಲಾ ರೀತಿಯ ವ್ಯವಹಾರಗಳಾಗ್ತವೆ. ಒಟ್ಟು 2,86,008 ರೂಪಾಯಿಗಳನ್ನ ಈ ಖಾತೆಯ ಮೂಲಕವಾಗಿ ಇಟ್ಟಿದ್ರು. ಮತ್ತೆ ಅದ್ರ ಜೊತೆಗೆ ಏಜೆಂಟ್ಗಳಿಗೆ ಓಡಾಡೋದಕ್ಕೆ ಅಥವಾ ಮೈಸೂರಲ್ಲಿ ಮನೆ ಮಾಡೋದಕ್ಕೆ ಮತ್ತೆ ಈ ಏನಂದ್ರೆ ರಾ ಅಂದ್ರೆ ಮಟೀರಿಯಲ್ಸ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಬಾಂಬ್ಗೆ ಬೇಕಾಗಿರ್ತಕ್ಕಂತಹ ಕಚ್ಚಾ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಬರೋಬ್ಬರಿ 41,680 ರೂಪಾಯಿ ನಗದು ಹಣವನ್ನ ಏನಂತಂದ್ರೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಈ ರೀತಿಯಾಗಿ ಎಲ್ಲವೂ ಸಹಿತ ಪ್ಲಾನ್ಡ್ ಆಗಿ ನಡೀತಾ ಇರುತ್ತೆ. ಆದ್ರೆ ಅವರ ಪ್ಲಾನ್ ಫೇಲ್ ಆಗಿರುವಂತದ್ದು ಆ ಒಂದು ಟೈಮರ್ ಸೆಟ್ ಮಾಡುವಂತಹ ವಿಚಾರದಲ್ಲಿ. ಅವರು 90 ನಿಮಿಷದ ಬದಲಾಗಿ 9 ನಿಮಿಷ ಅಂತ ಇಟ್ಟಿರುವಂತಹ ಕಾರಣಕ್ಕಾಗಿ ಮಂಗಳೂರಲ್ಲಿ ಬ್ಲಾಸ್ಟ್ ಆಗುತ್ತೆ. ಒಂದು ವೇಳೆ ಏನಾದರೂ ಟೈಮರ್ ಕರೆಕ್ಟ್ ಆಗಿ ಸೆಟ್ ಮಾಡಿದ್ದೆ ಆದ್ರೆ ಬಹಳಷ್ಟು ಜನ ಭಕ್ತಾದಿಗಳು ಅದರಲ್ಲೂ ಕರ್ನಾಟಕದ ವಿವಿಧ ಮೂಲೆಗಳಿಂದ ಮತ್ತೆ ಪಕ್ಕದ ಅಂದ್ರೆ ರಾಜ್ಯಗಳಾಗಿರ್ತಕ್ಕಂತಹ ಕೇರಳ ಆಗಿರ್ಬೋದು ಅಥವಾ ತಮಿಳುನಾಡು ಆಗಿರ್ಬೋದು ಅಥವಾ ಆಂಧ್ರ ಪ್ರದೇಶದಿಂದಲೂ ಬಹಳಷ್ಟು ಜನ ಏನಂದ್ರೆ ಭಕ್ತಾದಿಗಳ ಆರಾಧ್ಯ ದೈವ ಆಗಿರ್ತಕ್ಕಂತಹ ಧರ್ಮಸ್ಥಳದಲ್ಲಿ ಏನಂದ್ರೆ ಟಾರ್ಗೆಟ್ ಅನ್ನ ಇಟ್ಕೊಂಡಿರುವಂತದ್ದು. ಆ ಟಾರ್ಗೆಟ್ ಫೇಲ್ ಆಗೋದಕ್ಕೆ ಮೂಲವಾದಂತಹ ಕಾರಣ ಆಗಿರುವಂತದ್ದು ಆ ಟೈಮರ್. ಈಗ ಸಂಪೂರ್ಣವಾದಂತಹ ವಿವರವನ್ನು ಕೊಡುವಂತಹ ಕೆಲಸವನ್ನ ಈಗಾಗಲೇ ಮಾಡಿರುವಂತದ್ದು. ಮತ್ತೆ ಅವರು ಯಾವೆಲ್ಲ ಬ್ಯಾಂಕ್ಗಳಿಂದ ಹಣವನ್ನು ವರ್ಗಾವಣೆ ಮಾಡಿದರೆ ಆರಂಭದಲ್ಲಿ ಏನಂತಂದ್ರೆ ಆ ಹಣ ವರ್ಗಾವಣೆ ಮಾಡೋದಕ್ಕೆ ಬೇಕಾಗಿರ್ತಕ್ಕಂತಹ ಮೂಲ ಅವರಿಗೆ ಏನಂದ್ರೆ ಕ್ರಿಪ್ಟೋ ಕರೆನ್ಸಿಯನ್ನ ಒಂದು ಕಡೆಗೆ ಡ್ರಾ ಮಾಡ್ಕೊಳ್ಳೋದಾದ್ರೆ ಮತ್ತೊಂದು ಕಡೆಗೆ ಹಣವನ್ನ ಎಲ್ಲಿಂದ ಏನಂತಂದ್ರೆ ತೆಗೆದುಕೊಂಡು ಬರಬೇಕು ಮತ್ತೆ ಹಣವನ್ನ ಹ್ಯಾಂಡಲ್ ಮಾಡೋದಕ್ಕೆ ಏನಂದ್ರೆ ಇಬ್ಬರನ್ನ ಇಡಲಾಗಿತ್ತು. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಸಿಗಾಕೊಂಡಿರುವಂತಹ ಸಂದರ್ಭದಲ್ಲಿ ಮೂಲವಾಗಿರ್ತಕ್ಕಂತಹ ಐಸಿಸ್ ಉಗ್ರ ಸಿಗಾಕೊಳ್ಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅದಕ್ಕೆ ಬೇಕಾಗಿರ್ತಕ್ಕಂತಹ ಎಲ್ಲಾ ಪ್ರಿಪರೇಷನ್ಗಳನ್ನ ಮಾಡ್ಕೊಳ್ಳಾಗುತ್ತೆ. ಮೊದಲು NIA ಇದಕ್ಕೆ ಏನಂದ್ರೆ ಇನ್ವೆಸ್ಟಿಗೇಷನ್ ಮಾಡುವಂತಹ ಕೆಲಸವನ್ನ ಮಾಡುತ್ತೆ. ಯಾವಾಗ ಅಕ್ರಮವಾಗಿ ಕ್ರಿಪ್ಟೋ ಹಣ ವರ್ಗಾವಣೆ ಆಗ್ತಿದೆ ಅಂತ ಗೊತ್ತಾದ ತಕ್ಷಣ ಇಡಿ ಎಂಟ್ರಿ ಕೊಡುತ್ತೆ. ಇಡಿ ಎಂಟ್ರಿ ಕೊಟ್ಟ ತಕ್ಷಣವೇ ಇಡೀ ಈ ಸಂಪೂರ್ಣವಾದಂತಹ ಪ್ಲಾನ್ ಈಗ ಇಡಿಯ ಪತ್ರಿಕಾಗೋಷ್ಠಿಯ ವಿಚಾರದಲ್ಲಿ ಅಂದ್ರೆ ಗೊತ್ತಾಗಿರುವಂತದ್ದು. ವಿದ್ಯಾಶ್ರೀ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.